ಇನ್ನು ಯಲಹಂಕದಲ್ಲೂ ಕೂಡ ಪೊಲೀಸ್ ಡ್ರೈವಿಂಗ್ ಸ್ಕೂಲ್ ಬಳಿ ಹೈಡ್ರಾಮಾ ಆಗಿದೆ. ನಾರಾಯಣಗೌಡರನ್ನ ಸಂಜೆ ಬಿಡುಗಡೆ ಮಾಡದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸ್ ಡ್ರೈವಿಂಗ್ ಸ್ಕೂಲ್ ಬಳಿ ಈ ಒಂದು ಹೈಡ್ರಾಮಾ ಆಗಿರುವಂತದ್ದು. ನಾರಾಯಣಗೌಡರನ್ನ ಸಂಜೆ ಬಿಡುಗಡೆ ಮಾಡಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗೃಹ ಸಚಿವರು ಬರಬೇಕು ಅಂತ ಕರವೇ ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ. ರಸ್ತೆಯಲ್ಲೇ ಮಲಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಾರ್ಯಕರ್ತರು. ಪೊಲೀಸರು ಹೇಳಿದ್ರೂ ಕೂಡ ಮಾತನ್ನ ಕೇಳದೆ ಆಂಬ್ಯುಲೆನ್ಸ್ಗೆ ಅಡ್ಡಿಪಡಿಸಿದ್ದಾರೆ ಅನ್ನೋ ಆರೋಪ ಕೂಡ ಇದೆ. ಸಂಜೆ 7 ಗಂಟೆಗೆ ಬಿಡುಗಡೆ ಮಾಡಬೇಕಾಗಿತ್ತು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾತ್ರಿ 9 ಗಂಟೆ ನಂತರ ಬಿಡುಗಡೆ ಮಾಡಿದಂತ ಪೊಲೀಸರು ರಿಲೀಸ್ ಮಾಡಿದ್ರೂ ಕೂಡ ಹೋಗಲ್ಲ ಅಂತ ನಾರಾಯಣಗೌಡರು ಹೇಳಿದ್ರಂತೆ. ಈಗ ಹೋಗಿ ಅಂದ್ರೆ ಹೋಗಲ್ಲ ಅಂತ ಇದ್ದ ನಾರಾಯಣಗೌಡ ಸ್ಥಳದಲ್ಲೇ ಇರುವ ಈಶಾನ್ಯ ವಿಭಾಗದ ಡಿಸಿಪಿ ಲಕ್ಷ್ಮೀ ಪ್ರಸಾದ್ ಅವರು ಸ್ಥಳದಲ್ಲೇ ಇದ್ದಾರೆ. ಯಲಹಂಕ ಪೊಲೀಸ್ ಡ್ರೈವಿಂಗ್ ಸ್ಕೂಲ್ ಬಳಿ ಈ ಹೈಡ್ರಾಮಾ ಆಗಿರುವಂಥದ್ದು. ನಾರಾಯಣಗೌಡರನ್ನ ವಶಕ್ಕೆ ಪಡೆದಿರುತ್ತಾರೆ. ಅವ್ರನ್ನ 7 ಗಂಟೆ ಅಷ್ಟರಲ್ಲಿ ಬಿಡುಗಡೆ ಮಾಡಬೇಕಾಗಿತ್ತು. ಆದರೆ 9 ಗಂಟೆವರೆಗೂ ಕೂಡ ಅವ್ರನ್ನ ಬಿಡುಗಡೆ ಮಾಡಲಿಲ್ಲ ಅಂತ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಇನ್ನು ನಾರಾಯಣಗೌಡರನ್ನ ನಾವು ಹೋಗಿ ಅಂತ ಹೇಳಿದ್ರು ಕೂಡ, ಅಂದರೆ ಬಿಡುಗಡೆ ಮಾಡಿ ಅವ್ರನ್ನ ಆಚೆ ಹೋಗಿ ಅಂತ ಹೇಳಿದ್ರು ಕೂಡ ಅವರು ಹೋಗಲಿಲ್ಲ ಅಂತ ಪೊಲೀಸರು ಹೇಳ್ತಾ ಇರುವಂಥದ್ದು. ಸರಿಯಾಗಿ ಅಲ್ಲಿ ಜಮಾವಣೆ ಆಗಿದ್ದಂತಹ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಅಲ್ಲಿ ಆಂಬ್ಯುಲೆನ್ಸ್ ಬಂದರೂ ಕೂಡ ಅವರು ಜಾಗ ಬಿಡಲಿಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಆಂಬುಲೆನ್ಸ್